ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ತೆಂಗಿನಕಾಯಿ ಬೇಕಾಗಿಲ್ಲ, ತೆಂಗಿನಕಾಯಿ ಹಾಲು ಬೇಕಾಗಿಲ್ಲ, ರುಬ್ಬೋದು ಬೇಕಾಗಿಲ್ಲ. ನೋಡಿ ಫ್ರೆಂಡ್ಸ್, ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ. ಅರ್ಧ ಕೆ ಜಿ ಚಿಕನ್ಗೆ ಮಾಡ್ತಾಯಿದ್ದೀನಿ, ಅರ್ಧ ಕೆ ಜಿ ರೈಸ್ ಹಾಕಿ. ಆ ಚಿಕನ್ ಬಿರಿಯಾನಿ ಪೇಸ್ಟಲ್ಲಿ ಕಲಸಿಡ್ಬೇಕು ಒಂದು 10 ಮಿನಿಟ್ಸು. ಒಂದು 3 ಟೊಮೊಟೊ ಹಚ್ಕೊಂಡಿದ್ದೀವಿ. ಇದು ಕಲರ್ ಬಂದುಬಿಟ್ಟು ಗ್ರೀನ್ 999 ಎಲ್ಲೋ, ಗ್ರೀನ್ ಕಲರ್ ಎಲ್ಲೋ ಕಲರ್ ಬೇಕು. ಮತ್ತು ಒಂಚೂರು ಪುದೀನ, ಒಂದು ನಿಂಬೆಹಣ್ಣು, ಕಸ್ತೂರಿ ಮೇಥಿ, ಬಿರಿಯಾನಿ ಎಲೆ, ಲವಂಗ, ಚಕ್ಕೆ ಮತ್ತು ಚಿಕನ್ ಮತ್ತು ಮಟನ್ ಬಿರಿಯಾನಿ ಮಸಾಲ ಪೌಡರ್. ಚಿಕನ್ ಬಿರಿಯಾನಿ ಪೇಸ್ಟಲ್ಲಿ ಚಿಕನ್ ಕಲಸಿಟ್ಕೋಬೇಕು ಫ್ರೆಂಡ್ಸ್, ಒಂದು 1/2 ಅವರು. ಇದು ಪೌಡರ್ ಹಂಗೆ ಇಟ್ಕೋಬೇಕು. ಮತ್ತು ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ 3 ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್. ನೆಕ್ಸ್ಟು ಒಂದು ಪ್ಯಾನ್ ಇಟ್ಟಿದ್ದೀವಿ, ಒಂಚೂರು ಆಯಿಲ್ ಹಾಕಿದ್ದೀವಿ. ಅದರಲ್ಲಿ ಮೊದಲಿಗೆ ಆನಿಯನ್ ಹಾಕ್ಕೋಬೇಕು. ಐಟಮ್ಸ್ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಒಂದು 3 ಆನಿಯನ್ ಕಟ್ ಮಾಡಿದ್ದೀನಿ. ಅದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕಲಿಸ್ತಾನೆ ಇರಬೇಕು. ಫುಲ್ ಕಲರ್ ಎಷ್ಟು ಕಲರ್ ಚೇಂಜ್ ಆದರೆ ಅಷ್ಟು ಟೇಸ್ಟ್ ಇರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ 3 ಟೊಮೊಟೊ ಹಚ್ಕೊಂಡಿರ್ತೀವಲ್ಲ, ಅದನ್ನು ಟೊಮೊಟೊ ಹಾಕಿ ಸ್ವಲ್ಪ ಕೆಳಗಡೆ ಸೀದೋಗ್ದಿರ ಒಂದೊಂದು ಚೂರು ನೀರು ಬಿಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ಅದರಿಂದ ಕೆಳಗಡೆ ಸೀದೋಗುತ್ತೆ. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಚಿಲ್ಲಿ ಪೌಡ್ರು, ಖಾರ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕಬೇಕು. ಸ್ವಲ್ಪ ನೀರು ಬಿಡ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ಧನಿಯಾ ಪೌಡ್ರ್ ಒಂದು ಸ್ಪೂನು, ಕಸ್ತೂರಿ ಮೇಥಿ ಮತ್ತು ಚಿಕನ್ ಬಿರಿಯಾನಿ ಮಸಾಲ ಪೌಡರ್ ಅದೊಂದು ಸ್ಪೂನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಮೊಸರು ಒಂದು ಸ್ಪೂನ್ ಮೊಸರು, ಗಟ್ಟಿ ಮೊಸರು, ನಿಂಬೆಹಣ್ಣು, ಒಂದು ನಿಂಬೆಹಣ್ಣು. ಅರ್ಧ ಕೆ ಜಿ ಚಿಕನ್, ಅರ್ಧ ಕೆ ಜಿ ರೈಸ್ಗೆ 1 ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು, ಕಲ್ಲುಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಒಂಚೂರು ಅರಿಶಿನ ಪೌಡ್ರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಅಂದರೆ ಅರ್ಜೆಂಟಿಗೆಲ್ಲ ಈ ಬಿರಿಯಾನಿ ಆಗೋದಿಲ್ಲ, ಸ್ವಲ್ಪ ಟೈಮ್ ಇದ್ದಾಗ ಮಾಡ್ಕೋಬೇಕು. ನೆನೆಸಿಟ್ಟು ಚಿಕನ್ ಬಿರಿಯಾನಿ ಪೇಸ್ಟಲ್ಲಿ ಚಿಕನ್ ಕಲಸಿಟ್ಟಿರ್ತೀವಲ್ಲ, ಆ ಚಿಕನ್ನೆಲ್ಲ ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಕಡೆ ರೈಸ್ಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀವಿ, 3/4 ಭಾಗ ನೀರಿಟ್ಟು ಒಂಚೂರು ಪುದೀನ, ಒಂದು ಸ್ವಲ್ಪ ಉಪ್ಪು ಹಾಕಿ ಆ ಕಡೆ ಇಟ್ಟಿದ್ದೀವಿ. ಅಷ್ಟರಲ್ಲಿ ಇದನ್ನು ಲಿಡ್ ಕ್ಲೋಸ್ ಮಾಡೋಣ ಫ್ರೆಂಡ್ಸ್. ಎಲ್ಲ ಪುದೀನ ಕೊತ್ತಂಬರಿ ಎಲ್ಲ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಚಿಕನ್ ಬೇಯಕ್ಕೆ ಮಾತ್ರ ನೀರು ಹಾಕ್ಬಿಟ್ಟು ಒಂದು ವಿಜಿಲ್ ಕೂಗಿಸೋಣ. ನೋಡಿ, ಈ ಕಡೆ ಅಕ್ಕಿ ನೆನೆಸ್ಬಾರ್ದು, ತೊಳೆದಿಟ್ಟು ಹಾಕ್ಬೇಕಷ್ಟೇ. ನೆನೆಸಿದ್ರೆ ತುಂಬ ಮುದ್ದೆ ಆಗುತ್ತೆ. ತೊಳೆದ್ಬಿಟ್ಟು ನೀರು ಒಂದು ಕುದಿ ಬಂದಮೇಲೆ ಅಕ್ಕಿ ಎಲ್ಲ ಹಾಕಬೇಕು. ರೈಸು ಇದು ಬಿರಿಯಾನಿ ರೈಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ವೆಯ್ಟ್ ಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ಫುಲ್ಲಾಗಿ. ಮಸಾಲೆ ಏನೂ ಇಲ್ಲ ಫ್ರೆಂಡ್ಸ್. ಧನಿಯಾ ಪೌಡ್ರು, ಚಿಕನ್ ಬಿರಿಯಾನಿ ಮಸಾಲ ಪೌಡ್ರು, ಒಂದು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಅಷ್ಟೇ ಫ್ರೆಂಡ್ಸ್. ನೋಡಿ, ಅಕ್ಕಿನೂ ಒಂದು 80% ಬೆಂದಬೇಕಷ್ಟೇ. ನೋಡಿ, ಅಷ್ಟು ಬೆಂದಿದ್ರೆ ಸಾಕು. ನೋಡಿ, ಸಾಕು. ಈಗ ರೈಸ್ ಎಲ್ಲ ಬಗ್ಗಿಸ್ಬಿಡೋಣ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಫುಲ್ ನೀಟಾಗಿ ಬಗ್ಗಿಸ್ಬಿಡ್ಬೇಕು. ಅದು ಚಿಕನ್ ಮಾಡಿರ್ತೀವಲ್ಲ ಗ್ರೇವಿ, ಅದರಲ್ಲಿ ನೀರು ಎಷ್ಟಿದೆ ನೋಡಿಕೊಂಡು ಈ ಅಕ್ಕಿ ಬಗ್ಗಿಸ್ಬೇಕು. ಆದರೆ ಅದರಲ್ಲಿ ಸ್ವಲ್ಪ ನೀರಿರೋದಕ್ಕೆ ಇದು ಫುಲ್ಲು ಬಗ್ಗಿಸ್ಬಿಡ್ತಾಯಿದ್ದೀವಿ. ಬಗ್ಗಿಸ್ಬಿಟ್ಟು ಅದೇ ಅಕ್ಕಿ ಒಂದು ಸ್ವಲ್ಪ ತೊಗೋಬೇಕು. ಒಂದು ಪ್ಲೇಟಲ್ಲಿ ಒಂದು ಕಡೆ ಗ್ರೀನ್ ಕಲರ್ ಹಾಕಬೇಕು, ಒಂದು ಕಡೆ ಯೆಲ್ಲೋ ಕಲರ್ ಹಾಕಬೇಕು. ಹಾಕ್ಬಿಟ್ಟು ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ತಣ್ಣಗಾಗೋ ಅಷ್ಟರಲ್ಲಿ ಆ ಪಾತ್ರೆಯಲ್ಲಿ 90% ಬೆಂದಿರುತ್ತಲ್ಲ, ಒಂದು 80% ಇಲ್ಲ 85% ರೈಸು, ಅದಕ್ಕೆ ಕುಕ್ಕರಲ್ಲಿ ಚಿಕನ್ ಗ್ರೇವಿ ಮಾಡಿರ್ತೀವಲ್ಲ, ಅದನ್ನು ಒಂದೊಂದು ಕಡೆನೇ ಸೈಡಲ್ಲೇ ಹಾಕ್ಕೊಂಡು ಕಲಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ತೋರಿಸ್ತೀವಿ ನೋಡಿ. ಇದು ಜಾಸ್ತಿ ಜನ ಬಂದಾಗ ಫಂಕ್ಷನ್ಸಲ್ಲೆಲ್ಲ ಇದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರುಬ್ಬೋಷ್ಟಿರಲ್ಲ. ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಏನೂ ಹಾಕೋಷ್ಟಿರೋದಿಲ್ಲ. ಇದು ಗ್ಯಾಸ್ಟ್ರಿಕ್ಕು ಅಂಥವ್ರಿಗೆಲ್ಲ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಆ ಥರ ಒಂದು ಕಡೆಯಿಂದ ಸೈಡಲ್ಲೇ ಹಾಕ್ಕೋಬೇಕು. ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಆ ರೀತಿ ಸೈಡಲ್ಲೇ ಹಾಕ್ಕೊಂಡು ಕಲಿಸ್ಬೇಕು. ನೋಡಿ ಫ್ರೆಂಡ್ಸ್, ಆ ಥರ ತುಂಬ ಉದುರಾಗಿ ಚೆನ್ನಾಗಾಗುತ್ತೆ. ಕೊನೆಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ.
ನೋಡಿ ಫ್ರೆಂಡ್ಸ್, ಆ ರೀತಿ ಒಂದು ಸೈಡಿಂದನೇ ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಆ ರೀತಿ ಕಲಿಸ್ಕೋಬೇಕು. ಆ ಕಲಸಿದ್ದಾದಮೇಲೆ ಇದು ಕಲರ್ ಹಾಕಿರ್ತೀವಲ್ಲ ರೈಸು, ಗ್ರೀನ್ ಕಲರ್ ರೈಸು ಮತ್ತು ಯೆಲ್ಲೋ ಕಲರು ಫುಡ್ ಕಲರ್ ಹಾಕಿ ಕಲಸಿರ್ತೀವಲ್ಲ ಅದನ್ನು ಮೇಲೇ ಉದುರಿಸ್ಕೋಬೇಕು. ಆ ರೀತಿ ನೋಡ್ತಿದ್ರೆ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿದೆ. ಚಿಕನ್ ತಿನ್ನೋ ಅಂಥ ಪ್ರಿಯರಿಗೆ ಇದು ತುಂಬ ಇಷ್ಟ ಆಗುತ್ತೆ. ಇದೊಂಥರ ಡಿಫ್ರೆಂಟ್ ಸ್ಟೈಲು. ಯಾವಾಗಲೂ ತೆಂಗಿನಕಾಯಿ ರುಬ್ಕೊಂಡು ಇಲ್ಲ ತೆಂಗಿನಕಾಯಿ ಹಾಲು ಹಾಕಿ ಬೇಜಾರಾದಾಗ ಈ ರೀತಿ ಮಾಡ್ಕೊಳ್ಳಿ, ತುಂಬ ಸಿಂಪಲಾಗುತ್ತೆ. ನೋಡಿ ಫ್ರೆಂಡ್ಸ್, ಒಂದು 10 ನಿಮಿಷ ಕಮ್ಮಿ ಫ್ಲೇಮಲ್ಲಿಟ್ಟರೆ ರೆಡಿ ಬಿರಿಯಾನಿ. ಇದು ಇದೇ ರೀತಿ ಮಟನಲ್ಲೂ ಮಾಡ್ಕೋಬೋದು. ನಾವು ಚಿಕನಲ್ಲಿ ಮಾಡಿದ್ದೀವಿ. ಅಂದರೆ ಅರ್ಧ kg ರೈಸ್ಗೆ ಅರ್ಧ kg ಚಿಕನ್ ಹಾಕಲೇಬೇಕು. ನೋಡಿ ಎಷ್ಟೊಂದು ಟೇಸ್ಟಿಯಾಗಿದೆ. ನೋಡ್ತಾ ಇದ್ರೇ